ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಕನಕಪುರ ರೋಡಲ್ಲಿ ಬರುವಂತಹ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್, KSIT ಕಾಲೇಜು, KSRTC ಬಸ್ ಸ್ಟಾಪ್, BMTC ಬಸ್ ಸ್ಟಾಪ್, ಸ್ಕೂಲು, ಕಾಲೇಜು ಅದೆಲ್ಲ ನಮಗೆ ಬರೀ 3 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಬರುತ್ತೆ. ಪ್ರೆಸೆಂಟ್ ರೋಡಲ್ಲ ನಮಗೆ ಟಾರ್ ಹಾಕಿದ್ದಾರೆ. ಕಾವೇರಿ ವಾಟರ್ ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಆದಷ್ಟು ಬೇಗ ಕೂಡ ನಮಗೆ ಕಾವೇರಿ ವಾಟರ್ ಕೂಡ ಬರುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ತುಂಬಾ ಅಟ್ಮಾಸ್ಫಿಯರ್ ನೋಡ್ಬೋದು. ಫುಲ್ ಮನೆಗಳಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರು, ಈಗ ಫ್ರಂಟ್ ಎಲಿವೇಶನ್ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡ್ಬೋದು. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಗಳಿಗೆ 2x4 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಬಾರ್ಡರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಬಿಲ್ಲೇನು ಅಂದ್ರೆ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ಎರಡಕ್ಕೂ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. 1/2 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಆಂಟಿಸ್ಕೈಡ್ ವೆಟ್ರಿಫೈ ಟೈಲ್ಸ್ ಫ್ಲೋರಿಂಗ್ ಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ನಮಗೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಸೆಮಿ ಗಾರ್ಡನ್ ಏರಿಯಾ ಕೂಡ ನಮಗೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಇಲ್ಲಿ ನಾವು ಬರೋರು ಏನಾದ್ರು ಗಿಡ ಏನಾದ್ರು ಬೆಳೆಸ್ಕೊಳ್ಳಂಗಿದ್ರೆ ಅದು ಬೇಕಾದ್ರೆ ನಾವು ಮಾಡ್ಕೊಬಹುದು. 1.5 ಅಡಿ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು ಈ ಪೋರ್ಷನ್ ಫುಲ್ ನಮಗೆ. ಹಿಂದಗಡೆ ನಮಗೆ MS ವರ್ಕ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ಗಳ ಜೊತೆಗೆ 4-5 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. 2 ಇನೋವಾ ಕಾರ್ಗಳು ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ 2 ಶೂ ರ್ಯಾಕ್ ಗಳು ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಶೂ ರ್ಯಾಕ್ ಪ್ರಾವಿಷನ್ ಇದೆ. ಇಲ್ಲಿ UPS ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫುಲ್ ನಮಗೆ ನೋಡಬಹುದು 2x4 ವೆಟ್ರಿಫೈ ಟೈಲ್ಸ್ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ಗೆ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೆಡ್ ಕಲರ್ ವೈಟ್ ಕೂಡ ನಮಗೆ ಒಳ್ಳೆ ಡಿಸೈನ್ ಇರಲಿ ಅನ್ನೋದಕ್ಕೆ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡಬಹುದು ರೈಟ್ ಸೈಡ್ ಗೆ ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಬಾಲ್ಗಳಿಗೆ. ಲೆಫ್ಟ್ ಸೈಡ್ ಫುಲ್ ಎಲಿವೇಶನ್ ವೈಸ್ ಅಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೈನ್ ಡೋರ್ ವಿಷಯಕ್ಕೆ ನೋಡಬಹುದು ವೀಕ್ಷಕರೇ, ಒಳ್ಳೆ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಈ ವಾಸ್ಕಲ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. 4x9 ಬರುವಂತಹ ವಾಸ್ಕಲ್ ನ ಯೂಸ್ ಮಾಡಿರುವಂತದ್ದು. ಪಕ್ಕದಲ್ಲಿ SS ರಾಡ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ನೋಡಿ, ಒಳ್ಳೆ ದೊಡ್ಡ ಸೈಜ್ ಅಲ್ಲಿ ಇರುವಂತಹ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ WPC ವರ್ಕ್ ಮತ್ತೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಮೈನ್ ಡೋರ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಮನೆಯಲ್ಲಿ ಕೂಡ ಎಂಟ್ರಿ ಆಗಿದ ತಕ್ಷಣ ಈ ಹಾಲಲ್ಲಿ ನೋಡ್ಬೋದು ವಾಲ್ಗಳಿಗೆಲ್ಲ ನಮಗೆ ವುಡ್ ಪ್ಯಾನೆಲ್ ಕೂಡ ನಮಗೆ ಮಾಡಿದ್ದಾರೆ. ವೆನಿರ್ ಪಾಲಿಶಿಂಗ್ ಅಲ್ಲಿ ಆಗಿರುವಂತಹ ವುಡ್ ಪ್ಯಾನೆಲ್ ವರ್ಕ್ ಕೂಡ ನಮಗೆ ಆಗಿರುವಂತದ್ದು. ಆರಾಮಾಗಿ ಈ ಪೋರ್ಷನ್ ಫುಲ್ ನಾವು ಸೋಫಾ ಹಾಕೊಬಹುದು. ಈ ಪೋರ್ಷನ್ ಅಲ್ಲಿ ನಾವು ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ವಿಶಾಲವಾಗಿ ಈ ಹಾಲ್ ಬಂದಿದೆ. ನೋಡಿ, ಈ ಹಾಲ್ ತಕ್ಕನಾಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಕೂಡ ಅಷ್ಟೇನೆ ದೊಡ್ಡ ಸೈಜ್ ಅಲ್ಲಿ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅದ್ರ ಜೊತೆಗೆ CC ಕ್ಯಾಮ್ರಾ ಕೇಬಲ್, ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್ ವರ್ಕ್ ಕೂಡ ನಮಗೆ ವೈರಿಂಗ್ ಅಲ್ಲಿ ಪ್ರತಿಯೊಂದು ವೈರಿಂಗ್ ಕೇಬಲ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪಕ್ಕದಲ್ಲಿ ಬರ್ಬೋದು ನೋಡಿ ವೀಕ್ಷಕರೇ, ಇಲ್ಲಿ ಫೋಟೋ ಫ್ರೇಮ್ ವರ್ಕ್ಗಳು ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಏನಾದ್ರು ಒಳ್ಳೆ ಗಾರ್ಡನ್ ತರ ಆಗ್ಲಿ, ಒಳ್ಳೆ ಡೆಕೋರೇಷನ್ ಐಟಮ್ಸ್ ಗಳಾಗ್ಲಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ನೋಡ್ಬೋದು ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತಹ POP ವರ್ಕು. ಈ ಸೆಂಟ್ರ್ ಪೋರ್ಷನ್ ಬರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಅಲ್ಲಿ ಮಾಡಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಬಟ್ ಇದು ನಮಗೆ ಇಂಟೀರಿಯರ್ ಫಿನಿಶಿಂಗ್ ಬರ್ತಾ ಇದೆ. ನೋಡಿ, ಇಂಟೀರಿಯರ್ ಫಿನಿಶಿಂಗ್ ಬರ್ತಾ ಇರುವಂತದ್ದು. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತಹ POP ವರ್ಕ್ ಇದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಹಾಲು ಅಷ್ಟೇ ತುಂಬಾ ದೊಡ್ಡ ಸೈಜ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಹಾಲು ಆರಾಮಾಗಿ L ಶೇಪ್ ಅಲ್ಲಿ ಕೂಡ ನಾವು ಕಾಟ್ನ ಹಾಕೊಬಹುದು. ಚೆನ್ನಾಗಿದೆ. ಈ ಸ್ಟೇರ್ ಕೇಸ್ ಇದೆಲ್ಲ, ಈ ಸ್ಟೇರ್ ಕೇಸ್ ಕೂಡ ನಮಗೊಂದು ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮೈನ್ ನೋಡ್ಬೇಕಾಗಿರೋದು ದೇವ್ರ ಮನೆ, ಅದ್ಭುತ ಅಂತಾನೆ ಹೇಳ್ಬೋದು. ನೋಡಿ, ಈ ದೇವ್ರ ಮನೇಲಿ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ದೇವ್ರ ಮನೇಲಿ ಇದೆ.
ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. ಟೀಕ್ವುಡ್ ಫ್ರೇಮ್ಸ್ ಜೊತೆಗೆ ವಿತ್ ಟಫನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಗೋಲ್ಡನ್ ಬಾರ್ಡರ್ ಕೂಡ ಇದೆ. 2 ಡ್ರಾಯರ್ ಬಾಕ್ಸ್ ವ್ಯವಸ್ಥೆ ಇರುವಂತದ್ದು, ಸ್ಲೈಡಿಂಗ್ ಇರುವಂತದ್ದು. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಪೂಜಾ ಮನೆ ಇದೆ. ವಾಲ್ಗಳು ನೋಡ್ಬೋದು ಫುಲ್ ವುಡ್ ಪ್ಯಾನಲ್ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಈ ಸ್ಟ್ರಕ್ಚರ್ ಅಲ್ಲಿ ನೋಡಿ ಒಂದೇ ಯೂನಿಫಾರ್ಮ್ ಅಲ್ಲಿ ಕಾಣಿಸುತ್ತೆ ನಮಗೆ ವುಡ್ ಪ್ಯಾನಲ್ ಮಾಡಿರುವಂತದ್ದು. ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಈ ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಮಾಡ್ಯುಲರ್ ಕಿಚನ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಮಾಡ್ಯುಲರ್ ಕಿಚನ್ ಇದು. ಇಲ್ಲಿ ನೋಡ್ಬೋದು ಸಿಂಕ್ಗೂ ಕೂಡ ಒಂದು ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ಆಕ್ವಾಗಾರ್ಡ್ ಇರುವಂತದ್ದು. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು ಫಿಟ್ಟಿಂಗ್ಸ್ ಎಲ್ಲ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಫುಲ್ ಬಾಕ್ಸ್ ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಚಿಮ್ಮಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಆಲ್ರೆಡಿ ಕೆಳಗಡೆ ಇದೆಲ್ಲ ಲೈನ್ ಮೇಲ್ಗಡೆ ಬಂದಿದೆ. ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮಾಮೂಲಿ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಅದ್ರ ಮೇಲ್ಗಡೆ ಕೂಡ ನಮಗೆ ಒಂದು 10 ಇಂಚಲ್ಲಿ ಎಕ್ಸ್ಟ್ರಾ ಬರೋದ್ರ ಬಾರ್ಡರ್ ಕೂಡ ನಮಗೆ ಬಂದಿದೆ. ಇನ್ ಕೇಸ್ ಏನಾದ್ರು ವಾಟರ್ ಏನಾದ್ರು ಆಯ್ತು ಅಂದ್ರೆ ಕೆಳಗಡೆ ಇಂಟೀರಿಯರ್ಗೆ ಟಚ್ ಆಗ್ದಿರಾ ಡೈರೆಕ್ಟ್ ಹೋಗೋ ತರನೇ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡ್ಬೋದು, ಇದು ಡೈನಿಂಗ್ ಏರಿಯಾ ಸೆಟ್ ಬರುತ್ತೆ ನಮಗೆ. ಇನ್ ಕೇಸ್ ಏನಾದ್ರು ಓವೆನ್ ಎಲ್ಲ ಬೇಕಾದ್ರೆ ಈ ಪೋರ್ಷನ್ ಇಟ್ಕೊಬಹುದು. ಸ್ಟೋರೇಜ್ ಐಟಮ್ಸ್ ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಡೈನಿಂಗ್ ಸೆಟ್ ಪಕ್ಕದಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಇದೆ. 2x4 ವೆಟ್ರೋಫಿಟಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಜಾಗ್ವಾರ್ ಮತ್ತೆ ಹಿಂದ್ವರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ವಿಂಡೋ ಪ್ರಾವಿಷನ್ ಮತ್ತೆ ಎಕ್ಸಿಟ್ ಫ್ಯಾನ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ರೋಡ್ ಸೈಡ್ ಅಲ್ಲಿ ಇರುವಂತಹ ವಿಂಡೋ ಪಕ್ಕದಲ್ಲಿ ಕೂಡ ನಮ್ಗೆ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗ್ಲಾಸ್ ಹಿನ್ನದಲ್ಲಿ ಗ್ಲಾಸ್ ಕೂಡ ಇಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಾವೇನಾದ್ರು ಪಿಂಗಾಣಿ ಐಟಮ್ಸ್ ಗಳು ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಡೈನಿಂಗ್ ಏರಿಯಾ ತರ ಇದು ನಾವು ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಕೂಡ ನಾವು ಒಳ್ಳೆ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಇಲ್ಲಿ ನೋಡಬಹುದು ನೋಡಿ, ಕಿಚನ್ ಅಲ್ಲಿ ಕೂಡ ಒಂದು ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಆರಾಮಾಗಿ ಒಂದು ಡಿಶ್ ವಾಶ್ ಕೂಡ ಇಟ್ಕೊಬಹುದು, ಅಷ್ಟು ಜಾಗ ಈ ಯುಟಿಲಿಟಿ ಇದೆ. ಮಾಮೂಲಿ ಅದಕ್ಕೆ ಇನ್ವರ್ಟರ್ ಮತ್ತೆ ಪವರ್ ಸಪ್ಲೈಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್, ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ MS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೋಡಿ, ಇದು ಏನು ನಮಗೆ ರೈಸರ್ ಕಟಿಂಗ್ ಏನು ಡೋರ್ ಇಟ್ಟಿದಾರಲ್ಲ, ಈ ಡೋರ್ ಪಕ್ಕದಲ್ಲಿ ಒಂದು ಲಾಕ್ ಸಿಸ್ಟಮ್ ಇದೆ. ಲಾಕ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ರೋಡ್ ಸೈಡ್ ಇಂದ ಏನಾದ್ರು ವ್ಯವಹಾರ ಮಾಡಬಹುದು. ಇಲ್ಲೇ ಇನ್ ಕೇಸ್ ಏನಾದ್ರು ಐಟಮ್ಸ್ ಗಳು ಕೂಡ ನಾವು ಶಿಫ್ಟ್ ಮಾಡ್ಕೊಬಹುದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಮಾಡಿರುವಂತದ್ದು. ಕ್ಲೀನ್ ಆಗಿ ಯುಟಿಲೈಸ್ ನ ಮಾಡ್ಕೊಂಡಿದ್ದಾರೆ. ಸಿಕ್ಕಿರೋ ಸ್ಪೇಸ್ ನ ಅಚ್ಚುಕಟ್ಟಾಗಿ ಯೂಸ್ ಮಾಡಿರುವಂತದ್ದು. ಬ್ಯೂಟಿಫುಲ್ ಆಗಿದೆ. ಒಳ್ಳೆ ರೇಟಲ್ಲಿ ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಬೈಫರ್ಕೇಶನ್ ಮಾಡುತ್ತೆ ನೋಡಿ. ಈ ಜಾಗ ಫುಲ್ ಇಂಟೀರಿಯಲ್ ಆಗಿದೆ ಮತ್ತೆ ಲೇಸರ್ ಕಟಿಂಗ್ ಫ್ರೇಮ್ ವರ್ಕ್ ಆಗಿದೆ. ತುಂಬಾನೇ ಚೆನ್ನಾಗಿದೆ ನೋಡಿ. ಇನ್ ಕೇಸ್ ಕೂಡ ನಾವು ಇಲ್ಲೇನು ಬಾಕ್ಸ್ಗಳು ಕೊಟ್ಟಿದಾರಲ್ಲ, ಈ ಬಾಕ್ಸ್ಗಳಲ್ಲಿ ಐಟಮ್ಸ್ಗಳನ್ನ ಇಟ್ಕೊಬಹುದು. ಮೇಲ್ಗಡೆ ಎಲ್ಲ ನಾವು ಮೌಂಟ್ ಮಾಡ್ಕೊಬಹುದು ಐಟಮ್ಸ್ಗಳನ್ನ. ಒಳ್ಳೆ ಗಿಫ್ಟೆಡ್ ಐಟಮ್ಸ್ಗಳು ಏನಿರುತ್ತೆ ಅದೆಲ್ಲ ನಾವು ಮೌಂಟ್ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರೋದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಹಾಲು, ಪೂಜಾ, ಕಿಚನ್, ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ಅಂಡ್ ಡೈನಿಂಗು ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ 2ನೇ ಫ್ಲೋರ್ಗೆ ಹೋಗೋಣ. 2ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಈ ವಾಲಕ್ ಫುಲ್ ನಮಗೆ ರಾಯಲ್ ಸ್ಟ್ರಕ್ಚರ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅಲ್ಲಲ್ಲಿ ವುಡ್ ಪ್ಯಾನಲ್ ನೋಡಿ ಚೆನ್ನಾಗಿ ಕಾಣಿಸ್ತದೆ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೆಕೆಂಡ್ ಫ್ಲೋರ್ಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಏರಿಯಾ. ಇಲ್ಲೂ ಕೂಡ ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟಡಿ ಏರಿಯಾ, ಈ ಪೋರ್ಷನ್ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಬುಕ್ಸ್ ಗಳನ್ನ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ 2 ಡ್ರಾಯರ್ ಬಾಕ್ಸ್ ಕೆಳಗಡೆ ನೋಡಿ, 2 ಡ್ರಾಯರ್ ಬಾಕ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಟೇಬಲ್ ಕೂಡ ರೆಡಿ ಇದೆ. ಇದು ಮಾಸ್ಟರ್ ಬೆಡ್ರೂಮು. ಒಳ್ಳೆ ವಿಶಾಲವಾಗಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬಂದಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ವಾಲ್ಗೆ ರಾಯಲ್ ಪ್ಲೇ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅದಕ್ಕೆ ತಕ್ಕಂಗೆ ಬ್ಲೂ ಲೈಟ್ ಮತ್ತೆ ವಾರ್ಮ್ ಲೈಟ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ಇದೆ ನೋಡಿ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಆಪ್ಷನ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಡ್ರೆಸ್ಸಿಂಗ್ ಪಕ್ಕದಲ್ಲಿ ಕೂಡ ನಮಗೆ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಒಂದು ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ವರ್ಕ್ ಮಾಡ್ಕೊಟ್ಟಿರೋ ತರ ಸ್ಪೇಸ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಏನಾದ್ರು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ದೊಡ್ಡವರು ವರ್ಕ್ ಫ್ರಮ್ ಹೋಮ್ ಏನಾದ್ರು ಇತ್ತು ಅಂದ್ರೆ ಆ ಸ್ಪೇಸ್ ನ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಪಕ್ಕದಲ್ಲಿರುವಂತದ್ದು TV ಕ್ಯಾಬಿನೆಟ್.
ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ನ ಮಾಡಿದ್ರೆ ಒಳ್ಳೆ ಡಿಸೈನ್ ಅಲ್ಲಿ ವರ್ಕ್ ನ ಮಾಡಿದಾರೆ ಅಂತ ಹೇಳ್ಬೋದು. ಆರಾಮಾಗಿ 64 ಇಂಚಸ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. 2 ಡ್ರಾಯರ್ ಬಾಕ್ಸ್ ಗಳು ಮತ್ತೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ LED ಲೈಟ್ ಕೂಡ ನಮಗೆ ಪ್ರಾವಿಷನ್ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೊಬಹುದು, ಅಷ್ಟು ಜಾಗ ಇದೆ. ಸೌತ್ಗೆ ತಲೆ ಕೊಟ್ಟು ನಾರ್ತ್ಗೆ ಟಿವಿ ನೋಡ್ತಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಸೌತ್ ಫೇಸಿಂಗ್ ಬಿಲ್ಡಿಂಗ್ ಆಗಿರೋದ್ರಿಂದ ಬಾಲ್ಕನಿ ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲೇ ಬರುತ್ತೆ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿಲಿ ಇದೆ. ವಾಲ್ಗಳಿಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ನೋಡಿ ರೋಡ್ ಸೈಡ್ ಅಲ್ಲಿ ಫುಲ್ ಬಂದ್ರೆ ಫುಲ್ಲು ಮನೆಗಳು. ಜಸ್ಟ್ ಲೈಟ್ ಆಗಿ ಝೂಮ್ ಮಾಡ್ತೀನಿ ನೋಡಿ. ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಇದೇ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ನಮ್ಮ ಬಾಲ್ಕನಿಯಿಂದ ಎಕ್ಸಾಕ್ಟ್ ನಮ್ಗೆ ಮೆಟ್ರೋ ಕಾಣಿಸ್ತಾ ಇದೆ. ಅಷ್ಟು ಹತ್ರದಲ್ಲಿ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಈ ಮನೆಯಿಂದ ತುಂಬಾ ಹತ್ರ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಬೈಫರ್ಕೇಶನ್ ಮಾಡ್ಕೊಬಹುದು. ಡ್ರೈ ಮತ್ತೆ ವೆಟ್ಟು ಆ ಲೈನ್ಸ್ ಒಂದು ಬಂದಿದ್ದಲ್ಲ, ಅಲ್ಲಿಗೆ ನಾವು ಒಂದು ಗ್ಲಾಸ್ ಫ್ರೇಮ್ ಹಾಕಿಸ್ಕೊಂಡ್ಬಿಟ್ರೆ ಡ್ರೈ ಮತ್ತೆ ವೆಟ್ಟು ಬೈಫರ್ಕೇಶನ್ ಕೂಡ ಮಾಡ್ಕೊಬಹುದು. 2x4 ವೆಟ್ರೋಫೈಟಲ್ಸ್, ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್, ಜೊತೆಗೆ 2 ಲಪಾತ್ರ ಕೂಡ ಯೂಸ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಮನೆಗಳಿದನ್ನ ಯೂಸ್ ಮಾಡೋದಿಲ್ಲ ಇದು, ಬಟ್ ಇವರು ಪಾದ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಇನ್ ಕೇಸ್ ಏನಾದ್ರು ಬಟ್ಟೆ ಏನಾದ್ರು ವಾಶ್ ಏನಾದ್ರು ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಚಿಕ್ಕದೊಂದು ಗ್ರಾನೈಟ್ ಪೀಸ್ ಕೂಡ ನಮ್ಗೆ ಇಟ್ಟಿದ್ದಾರೆ. ಲಪಾತ್ರ ಆಂಟಿ ಸ್ಕೈಡ್ ಗ್ರಾನೈಟ್ ಪೀಸ್ ಇಟ್ಟಿರುವಂತದ್ದು ಚೆನ್ನಾಗಿದೆ. ತುಂಬಾ ಜನ ಇವಾಗ ಆಕ್ಚುಲಿ ಇದನ್ನ ಕೇಳ್ತಾ ಇದ್ದಾರೆ. ಆ ಪರ್ಪಸ್ ಇದನ್ನ ಮಾಡಿರುವಂತದ್ದು ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್ ಮತ್ತೆ ಜಾಗ್ವಾರ್ ಐಟಮ್ ಮತ್ತೆ ಇಂಡಿವಿಜುವಲ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ. ನೋಡಿ ಇದೇ ಚಿಲ್ಡ್ರನ್ಸ್ ಬೆಡ್ರೂಮ್. ಎಂಟ್ರಿ ಆಗಿದ ತಕ್ಷಣ ಅಪೋಸಿಟ್ ವಾಲ್ಗೆ ನಮಗೆ ಯೆಲ್ಲೋ ಕಲರ್ ರಾಯಲ್ ಸ್ಟ್ರಕ್ಚರ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಒಂದು ಸಿಸ್ಟಮ್ ಆಗಲಿ ಏನಾದ್ರು ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಸ್ಟಡಿಯರ್ ತರ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೊಸಿಷನ್ ಅಲ್ಲಿ ನೋಡಬಹುದು ವಾರ್ಡ್ರೋಪ್, 2 ಸ್ಲೈಡಿಂಗ್ ಡೋರ್ ವಾರ್ಡ್ರೋಪ್ ಮತ್ತೆ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಈ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಇಲ್ಲೂ ಡ್ರೆಸ್ಸಿಂಗ್ ಇದೆಯಲ್ಲ, ಇಲ್ಲೂ ಒಂದು ಡ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ವಾರ್ಡ್ರೋಪ್ ನ ಓಪನ್ ಮಾಡಿದ್ರೆ ಇಲ್ಲೂ ಡ್ರೆಸ್ಸಿಂಗ್ ಆಪ್ಷನ್ ಇದೆ ನೋಡಿ. ಇಲ್ಲೂ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ. ಟೋಟಲ್ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ 2 ಡ್ರೆಸ್ಸಿಂಗ್ ಆಪ್ಷನ್ ಗಳನ್ನ ಕೊಟ್ಟಿರುವಂತದ್ದು ಚೆನ್ನಾಗಿದೆ. ಬಟ್ ಏನಂದ್ರೆ ಇಲ್ಲೂ ಅಷ್ಟೇ ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಮಾಡಿದ್ದಾರೆ. ಸೆಮಿ ಟಿವಿ ಕ್ಯಾಬಿನೆಟ್ ಮಾಡಿರುವಂತದ್ದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ POP ವರ್ಕ್ ಕೂಡ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ಒಂದು ಸ್ಟಡಿ ಏರಿಯಾ ತರ ಕೂಡ ನಮ್ಮ ಇಟ್ಕೊಬಹುದು, ಚೆನ್ನಾಗಿದೆ ಜಾಗ. ಈ ಪೋರ್ಷನ್ ನೋಡಿ, ಇದು ಅಷ್ಟೇ ಡ್ರೆಸ್ಸಿಂಗ್ ಆಪ್ಷನ್ ತರ ಕೊಟ್ಟಿರುವಂತದ್ದು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದರೆ. ಒಂದು ಮಿರರ್ ಇದೆ. ಕೆಳಗಡೆ ಕೂಡ ಅಷ್ಟೇ ವೀಕ್ಷಕರೇ, ಒಂದು ಬಾಕ್ಸ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್ ನೋಡಿ. ಇಲ್ಲಿ ಕಮೋಡ್ ಬರುತ್ತೆ, ಅಲ್ಲಿ ನಮಗೆ ಶವರ್ ಬರುತ್ತೆ. ಇಲ್ಲಿ ಬೈಫರ್ಕೇಶನ್ ತರ ಮಾಡಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. 2x4 ವೆಟ್ರೋಫೈಟಲ್ಸ್ ಕೂಡ ನಮಗೆ ಯೂಸ್ ಆಗಿರುವಂತದ್ದು. ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ಕೂಡ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಬೆಟ್ಟಿರೋ ಜಾಗದಲ್ಲಿ ಕೂಡ ನಮಗೆ ಗ್ರಾನೈಟ್ ಅಂದ್ರೆ ಲವಾತ್ರ ಕೂಡ ಯೂಸ್ ಮಾಡಿದ್ದಾರೆ ಸೆಂಟ್ರಲ್. ಈ ಪೋರ್ಷನ್ ನಮಗೆ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಬಾತ್ರೂಮ್ ಬಂದಿದೆ. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಇದೆ. ಬನ್ನಿ ಸ್ನೇಹಿತರೆ, ಈಗ 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ತಾರೆ. ಸೇಮ್ ಗ್ರಾನೈಟ್ ನಮಗೆ ಯೂಸ್ ಆಗಿರುವಂತದ್ದು. ಈ ವಾಲ್ಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ 3ನೇ ಫ್ಲೋರ್. ಓಕೆ ವೀಕ್ಷಕರೇ, ಈ ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಯಾಕಂದ್ರೆ ಕೆಳಗಡೆ 2nd ಫ್ಲೋರ್ ಅಲ್ಲಿ ಮಾತಾಡೋದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಬಟ್ ಏನಂದ್ರೆ ಜಸ್ಟ್ ಒಂದು ಇಂಟೀರಿಯರ್ ಡಿಸೈನ್ ಆಗಲಿ POP ಡಿಸೈನ್ ಆಗಲಿ ಒಂದು ಚೇಂಜ್ ಮಾಡಿದ್ರೆ ಬಿಟ್ರೆ ನಮಗೆ ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಮೆಜರ್ಮೆಂಟ್ ಬರುತ್ತೆ. ಆರಾಮಾಗಿ ಇಲ್ಲೂ ಕೂಡ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. 2 ಸ್ಲೈಡಿಂಗ್ ಡೋರು ವಿತ್ ಒಂದು ಸ್ಟಡಿ ಏರಿಯಾ ತರ ಒಂದು ಮಾಡಿದ್ದಾರೆ. ಇಲ್ಲೂ ಕೂಡ ಬ್ಯೂಟಿಫುಲ್ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿದ್ದಾರೆ. ಟೋಟಲ್ 3 ಬೆಡ್ರೂಮ್ ಅಲ್ಲೂ ನಮಗೆ ಟಿವಿ ಕ್ಯಾಬಿನೆಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್, 2x4 ವೆಟ್ರೋಫೈಟಲ್ಸ್ ಮತ್ತೆ ಡ್ರೈ ಮತ್ತೆ ವೆಟ್ಗೆ ಕೂಡ ನಾವು ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು, ಚೆನ್ನಾಗಿದೆ. ಇದು 2ನೇ ಬಾಲ್ಕನಿ. ಸೇಮ್ ಕೆಳಗಡೆ 2nd ಫ್ಲೋರ್ ಅಲ್ಲಿ ಏನು ಬಾಲ್ಕನಿ ಬಂತು ಅದೇ ಆಸ್ ಇಟ್ ಇಸ್ ಹಾಗೆ ಇದೆ ನೋಡಿ. ಲೈಟ್ ಆಗಿ ಝೂಮ್ ಮಾಡೋದು ನಮಗೆ ಕಾಣಿಸ್ಬಿಡುತ್ತೆ ನಮಗೆ ಮೆಟ್ರೋ. ಇದೇ ರೀ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ತುಂಬಾ ಹತ್ರದಲ್ಲಿ ನಮಗೆ ಮೆಟ್ರೋ ಇರುವಂತದ್ದು.
ನೋಡಿ ಮನೆ ಬಾಲ್ಕನಿಯಿಂದಾನೇ ನಮ್ಗೆ ಮೆಟ್ರೋ ಕಾಣಿಸ್ತಾ ಇದೆ, ಅಷ್ಟ ಹತ್ರದಲ್ಲಿ ಮೆಟ್ರೋ ಇದೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲೂ ಅಷ್ಟೇನೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಬೇರೆ ಬೇರೆ ಮನೆಗಳಲ್ಲಿ ಈ ಜಾಗದಲ್ಲಿ ನಮ್ಗೆ ಮಂಗಳೂರು ಟೈಲ್ಸ್ ಸಿಕ್ಕಿ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮಾಡುವಂಥದ್ದು. ಇದು ಹೋಮ್ ಥಿಯೇಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು 2x4 ವೆಟ್ರಿಫೈ ಟೈಲ್ಸ್, ವುಡ್ ಡಿಸೈನ್ ಇರುವಂತಹ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮ್ ಅಂದ್ರೆ ಹೋಮ್ ಥಿಯೇಟರ್ ರೂಮ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ವಿಶಾಲವಾಗಿ ಈ ರೂಮ್ ನ ಪ್ರಾವಿಷನ್ ಮಾಡಿರುವಂತದ್ದು. ಇದು ನಮ್ಗೆ ಫುಲ್ ರೂಫ್ ಆಗಿರೋದ್ರಿಂದ ಈ ಪೋರ್ಷನ್ ಅಲ್ಲೂ ವಾಲ್ ನ ಎಂಡ್ ಮಾಡಿರೋದ್ರಿಂದ ಇದು ಒಂದು ರೂಮ್ ತರ ನಮ್ಗೆ ಕನ್ಸಿಡರ್ ಆಗುತ್ತೆ. ಚೆನ್ನಾಗಿದೆ. ಈ ರೂಮ್ ತಕ್ಕನಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿದ್ದಾರೆ ನೋಡಿ. ಆ ರೂಮ್ಗೂ ಆ ಕಡೆ ಬಾತ್ರೂಮ್ ಇದೆ, ಈ ರೂಮ್ಗೂ ಈ ಕಡೆ ಬಾತ್ರೂಮ್ ನ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ನ ಮಾಡಿರುವಂತದ್ದು. ಎಕ್ಸಿಟ್ ಫ್ಯಾನ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಟೀಕ್ವುಡ್ ವಿಂಡೋ ಮತ್ತೆ ಟೀಕ್ವುಡ್ ಡೋರ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇಲ್ಲೂ ಒಂದು ಟೇಬಲ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಮತ್ತೆ ಇಲ್ಲ ಇನ್ ಕೇಸ್ ಏನಾದ್ರು ಸ್ಟಡಿ ಏರಿಯಾ ಕೂಡ ನಾವು ಇದನ್ನ ಮಾಡ್ಕೊಬಹುದು. ಒಳ್ಳೆ ಜಿಮ್ ರೂಮ್ ತರ ಇಲ್ಲಿ ಈ ಪೋರ್ಷನ್ ಫುಲ್ ನಮಗೆ ಪಾಯಿಂಟ್ ವ್ಯವಸ್ಥೆ ಮಾಡಿರೋದ್ರಿಂದ ಸೈಕ್ಲಿಂಗ್ ಆಗ್ಲಿ ಥ್ರೆಡ್ ವೀಲ್ ಆಗ್ಲಿ ಕೂಡ ನಾವು ಇಟ್ಕೊಬಹುದು. ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಒಳ್ಳೆ ಅಕಾಸ್ಟಿಕ್ ಮಾಡ್ಬಿಟ್ಟು ಒಂದು 4-5 ಲೆದರ್ ಚೇರ್ಗಳು ಹಾಕೊಂಡ್ರೆ ಹೋಮ್ ಥಿಯೇಟರ್ ಆಗುತ್ತೆ. ಪ್ರೊಜೆಕ್ಟರ್ ಇಲ್ಲಿ ಮಾಡ್ಕೊಬಹುದು. ಪ್ರೊಜೆಕ್ಟರ್ ಸ್ಕ್ರೀನ್ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಂಡ್ರೆ ಒಳ್ಳೆ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ತರ ಅಂತ ಹೇಳ್ಬೋದು. ಟೋಟಲ್ ಇದು ಸೇರಿ ನಮಗೆ 4 ಬೆಡ್ರೂಮ್ಗಳಾಗುತ್ತೆ ವೀಕ್ಷಕರೇ. ಇದು ಸೇರಿ ನಮಗೆ ಟೋಟಲ್ 4 ಬೆಡ್ರೂಮ್ಗಳಾಗುತ್ತೆ. ಆಕ್ಚುಲಿ ತುಂಬಾ ಮನೇಲಿ ನಮಗೆ ಇಷ್ಟೇ ಲಾಸ್ಟ್ ಮನೆ. ನಾವು ಟೆರೆಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಲ್ಯಾಡರ್ ಒಂದು ಏಣಿ ತರ ಕೊಟ್ಟಿರ್ತಾರೆ, ಏಣಿ ಮೇಲೆ ಹತ್ತಿ ಹಿಂಗೆ ಮೇಲ್ಗಡೆ ಹೋಗ್ಬೇಕು. ಬಟ್ ಇವ್ರೇನಂದ್ರೆ RCC ಕನ್ಸ್ಟ್ರಕ್ಷನ್ ನಮಗೆ ಬಿಲ್ಡ್ ಆಗಿರುವಂತದ್ದು. ಆರಾಮಾಗಿ ಟೆರೆಸ್ಗೆ ಹೋಗ್ಬಿಡ್ಬೋದು ನೋಡಿ. ಈ ವಾಲ್ ಫುಲ್ ನಮ್ಗೆ ಒಂದೇ ಡಿಸೈನ್ ಅಲ್ಲಿ ರಾಯಲ್ ಪ್ಲೇ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇದು MS ಗೇಟ್. ಟೆರೆಸ್ಗೆ ಹೋಗ್ತಾ ಇದೀವಿ. ಆರಾಮಾಗಿ ವಯಸ್ಸಾಗಿರೋರು, ಮಂಡಿ ನೋವು ಇರೋರು ಎಲ್ಲರೂ ಕ್ಲೀನ್ ಆಗಿ ಹತ್ತಿ ಟೆರೆಸ್ಗೆ ಹೋಗಿ ವಾಕಿಂಗ್ ಕೂಡ ಮಾಡಿ ಬರ್ಬೋದು. ಇಷ್ಟೇ. ಇದು ನಮ್ಗೆ ಎಕ್ಸ್ಟ್ರಾ ಪೀಸ್ ಬಗ್ಗೆ ನಾವು ನೋಡ್ತಾ ಇದೀವಿ. ಈ ಫ್ಲೋರ್ ಏನ್ ನೋಡ್ತಾ ಇದೀವಿ, ಇದು ಎಕ್ಸ್ಟ್ರಾ ಕಟ್ಟಿರೋವಂಥದ್ದು. ಇದು ಅಂದ್ರೆ ಖರ್ಚು ಜಾಸ್ತಿ ನೋಡಿ. ಟೆರೆಸ್ಗೆ ಬಂದೆ, ಆರಾಮಾಗಿ ನಡ್ಕೊಂಡು ಟೆರೆಸ್ಗೆ ಬಂದಿದ್ದೀನಿ. ಟೆರೆಸ್ ಅಲ್ಲಿ ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ವಾಟರ್ ಪ್ಯೂರಿಫೈ ಕೆಲಸ ಕೂಡ ನಮ್ಗೆ ಆಗಿದೆ. ಇಷ್ಟು ಕ್ಲೀನ್ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಒಂದು ಸ್ಕ್ವೇರ್ ಆಗಿರೋ ಹ್ಯಾಂಗಲ್ ನ ಯೂಸ್ ಮಾಡಿದ್ದಾರೆ ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕೆ. ಒಗ್ದಿರೋ ಬಟ್ಟೆಗಳನ್ನ ಹಾರಾಕೋದಕ್ಕೆ ಒಂದು ಸ್ಕ್ವೇರ್ ಆಗಿರೋ ಹ್ಯಾಂಗಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲೂ ಕೂಡ ಅಷ್ಟೇ MS ವರ್ಕ್ ಅಲ್ಲಿ ಒಂದು ಡಿಸೈನ್ ಫ್ರೇಮ್ಸ್ ಗಳ ವರ್ಕು ಕೂಡ ನಮ್ಗೆ ಎಲ್ಲ ಆಂಗಲ್ ಅಲ್ಲಿ ರೆಡಿ ಇರುವಂತದ್ದು. ಇನ್ ಕೇಸ್ ಬೇಕು ಅಂದ್ರೆ ಮೇಲ್ಗಡೆ ಒಂದು ಟಫನ್ ಗ್ಲಾಸ್ ಗಳು ಕೂಡ ಹಾಕೊಂಡ್ಬಿಟ್ಟು ನೀವು ಸಿಟ್ಟಿಂಗ್ ಏರಿಯಾ ತರ ನೀವು ಮಾಡ್ಕೊಬಹುದು. ಆ ಕಾನ್ಸೆಪ್ಟ್ ಅಲ್ಲಿ ಇದೆ. ಇಲ್ಲಾಂದ್ರೆ ಎಲಿವೇಶನ್ ವೈಸ್ ಅಲ್ಲಿ ಕೂಡ ನಮ್ಗೆ ವರ್ಕ್ ನ ಮಾಡಿದ್ದಾರೆ. ನಿಂತ್ಕೊಂಡು ಬಗೆಯ ಬಟ್ಟೆ ಒಗೆಯೋ ತರ ಪ್ರಾವಿಷನ್ ಮಾಡಿರುವಂತದ್ದು. ಚಪ್ಪಡಿ ಕಲ್ಲು ಕಟ್ಟೆ ಕಟ್ಟಿದ್ದಾರೆ. ವಾಲ್ಗಳಿಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ನಿಂತ್ಕೊಂಡು ಬಟ್ಟೆ ಒಗೆಯೋ ತರ. ಈ ಲ್ಯಾಡರ್ ಬಂದ್ಬಿಟ್ಟು ನಮ್ಗೆ ಮೇಲ್ಗಡೆ ಟ್ಯಾಂಕ್ ರೂಮ್ ಹೋಗೋದಕ್ಕೆ ನೋಡ್ಬೋದು ನೋಡಿ. ಮೇಲ್ಗಡೆ ಟ್ಯಾಂಕ್ ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಲೆಫ್ಟ್ ಸೈಡ್ ರೈಟ್ ಸೈಡ್ ಫುಲ್ ನಮ್ಗೆ 3-4 ಕಡೆಗೂ ಕೂಡ ನಮ್ಗೆ MS ವರ್ಕ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮ್ಗೆ ಟ್ಯಾಂಕ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಸೋಲಾರ್ ಪಾಯಿಂಟ್ ಇಲ್ಲೇ ಬಂದ್ಬಿಡುತ್ತೆ. ಆ ಪೋರ್ಷನ್ ಫುಲ್ ಪೈಪ್ ಹೋಗಿದೆಲ್ಲ, ಆ ಪೈಪಿಗೆ ಹೋಗ್ಬಿಟ್ಟು ಸೋಲಾರ್ ಪಾಯಿಂಟ್ ಬಂದ್ಬಿಡುತ್ತೆ. ಇದಕ್ಕೆ ಸೋಲಾರ್ ಹಾಕಿಸ್ಕೊಂಡ್ರು ಕೂಡ ನಮ್ಗೆ ಡೆಪ್ತ್ ಮತ್ತೆ ವಾಟರ್ ಫ್ಲೋಯಿಂಗ್ ಕೂಡ ನಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಟ್ಯಾಂಕ್ ರೂಮ್, ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೇ ಮಾಡಿರೋಂಥದ್ದು ನೋಡಿ. ಪಾಯಿಂಟ್ ವ್ಯವಸ್ಥೆ, ಇನ್ವರ್ಟರ್, ಔಟ್ಲೆಟ್ ವಾಟರ್ ಇಲ್ಲೇ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಆರಾಮಾಗಿ ಯೂಸ್ ಮಾಡಿಕೊಂಡು ತುಂಬಾ ಜನ ಟ್ಯಾಂಕ್ ರೂಮ್ ಕೆಳಗಡೆ ಗೇಟ್ ಇಟ್ಕೊಡೋದಿಲ್ಲ. ಬಟ್ ಇವ್ರು ಗೇಟ್ ಕೂಡ ಇಟ್ಕೊಟ್ಟಿದ್ದಾರೆ ನೋಡಿ. ಗೇಟ್ ಕೂಡ ಇಟ್ಕೊಟ್ಟಿದ್ದಾರೆ. ಔಟರ್ ಲೊಕೇಶನ್ ನೋಡ್ಬೋದು. ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ಇದು ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಸುತ್ತಮುತ್ತ ತುಂಬಾ ಡೆವಲಪ್ ಆಗಿರುವಂತಹ ಪ್ರಾಪರ್ಟಿ. KSIT ಕಾಲೇಜ್ಗೆ 1 ಕಿಲೋಮೀಟರ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ 1.2 ಕಿಲೋಮೀಟರ್, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ 1.7 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲು, ಕಾಲೇಜು, BMTC ಬಸ್ ಸ್ಟಾಪ್ ಮತ್ತೆ KSRTC ಬಸ್ ಸ್ಟಾಪ್ 5 ಕಿಲೋಮೀಟರ್ ಒಳಗಡೆನೆ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ಪ್ರೆಸೆಂಟ್ ನಮಗೆ ಟಾರ್ ರೋಡ್ ಮತ್ತೆಲ್ಲ ಆಗೋಗಿದೆ. ಇನ್ನೇನು ರೀಸೆಂಟ್ಲಿ ತುಂಬಾ ಹತ್ತಿರದಲ್ಲೇ ಕಾವೇರಿ ವಾಟರ್ ಕೂಡ ನಮಗೆ ಪ್ರಾವಿಷನ್ ಮಾಡ್ತಾರೆ. ಪ್ರೆಸೆಂಟ್ ಈಗ ಈ ಮನೆಗೆ ಬೋರ್ವೆಲ್ ಕೂಡ ಇದೆ. ತುಂಬಾನೇ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಖಂಡಿತ ಒಂದ್ಸತಿ ವಿಸಿಟ್ ಮಾಡಿದ್ರೆ ಪ್ರಾಪರ್ಟಿನ ಲೈಕ್ ಮಾಡ್ತೀರಾ. ಯಾಕಂದ್ರೆ ಕನೆಕ್ಟಿವಿಟಿಗಳಿಗೆ ತುಂಬಾ ಹತ್ರ ಇದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಆಕ್ಸೆಸಬಲ್ ವೆಹಿಕಲ್ಸ್ ಎಲ್ಲ ಹೆಂಗ್ ಓಡಾಡ್ತಾ ಇದೆ ನೋಡಿ. ತುಂಬಾ ಹತ್ರದಲ್ಲಿದೆ ಈ ಪ್ರಾಪರ್ಟಿ ಮೈನ್ ರೋಡ್ಗೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಅಂತೂ ತುಂಬಾ ಹತ್ರದಲ್ಲೇ ಇದೆ.
ನೋಡಿ ಇದೇ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಜಸ್ಟ್ 2x ಅಲ್ಲಿ ನಾನು ಝೂಮ್ ಮಾಡಿದ್ರೆ ನಮಗೆ ಮೆಟ್ರೋ ಹತ್ರದಲ್ಲೇ ಕಾಣಿಸ್ತಾ ಇದೆ. ನೋಡಿ ಮೆಟ್ರೋ ಕೂಡ ಹೋಗ್ತಾ ಇದೆ ನೋಡಿ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಈಗ ಬರ್ತಾ ಇರೋಂಥದ್ದು ಇದು ಮೆಟ್ರೋ. ಒಳ್ಳೆ ಲೊಕೇಶನ್ ಇಲ್ಲಿ ಒಳ್ಳೆ ಪ್ರಾಪರ್ಟಿ ವೀಕ್ಷಕರೇ. 2030 ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ ವಿತ್ ಲಕ್ಸುರಿ ಆಗಿ ಬಿಲ್ಡ್ ಮಾಡಿರುವಂತದ್ದು. ಸೌತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಇರುವಂತಹ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರಬೇಕು ಅಂದ್ರೆ ಕೊಳ್ಬೇಕು ಅಂದ್ರೂ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.